7:10 ಜಪಾನ್ನಲ್ಲಿ ಭೂಕಂಪ ಸಂಭವಿಸುತ್ತೆ. ಮಹಿಳೆಯೊಬ್ಬರು ಕಂಡ ಕನಸು ಕಲ್ಪನೆ ಭವಿಷ್ಯವಾಣಿ ನಿಜವಾಗಿಬಿಡುತ್ತಾ? ಹಾಗಾದ್ರೆ ಕೋವಿಡ್ ಬಗ್ಗೆಯೂ ಮುನ್ಸೂಚನೆ ನೀಡಿದ್ರಂತೆ ಆಧುನಿಕ ಬಾಬಾ ವಂಗ. 2011 ಜಪಾನ್ ಭೂಕಂಪ ಸುನಾಮಿ ಬಗ್ಗೆಯೂ ನಿಖರ ಮುನ್ಸೂಚನೆ ಸಿಕ್ಕಿತ್ತು. ರಿಯೋ ತತ್ಸುಕಿ ಭವಿಷ್ಯವಾಣಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಜನ. ಇದು ಮೂಢನಂಬಿಕೆಯೋ ಕಾಕತಾಳೀಯ ಘಟನಾ ಸರಣಿಯೋ? ಮಹಿಳೆಯೊಬ್ಬರು ಕಂಡ ಕನಸು ಕಲ್ಪನೆ ಭವಿಷ್ಯವಾಣಿ ನಿಜ ಆಗಿಬಿಡುತ್ತಾ? ಈ ಹಿಂದೆ ಹಲವು ದುರಂತಗಳ ಮುನ್ಸೂಚನೆ ನೀಡಿದ್ದ ರಿಯೋ ತತ್ಸುಕಿ ಕೋವಿಡ್ ಬಗ್ಗೆಯೂ ಮುನ್ಸೂಚನೆ ನೀಡಿದ್ರಂತೆ ಆಧುನಿಕ ಬಾಬಾ ವಂಗ. 2011 ಜಪಾನ್ ಭೂಕಂಪ ಸುನಾಮಿ ಬಗ್ಗೆಯೂ ನಿಖರ ಮುನ್ಸೂಚನೆ ಸಿಕ್ಕಿತ್ತು. ರಿಯೋ ತತ್ಸುಕಿ ಭವಿಷ್ಯವಾಣಿಯನ್ನ ಜನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಾಗಾದ್ರೆ ಇದು ಮೂಢನಂಬಿಕೆನಾ? ಇದು ಈಗಿರುವಂತ ಪ್ರಶ್ನೆ. ಅಂದ್ರೆ ಹಲವು ರಾಷ್ಟ್ರಗಳ ಜನ ಹೇಳ್ತಾ ಇರೋದು, ಏನ್ರಿ ಈ ಕಾಲದಲ್ಲೂ ಕೂಡ ನೀವು ಭವಿಷ್ಯ ಅದು ಇದು ಅನ್ಕೊಂಡು ನಂಬ್ತಿರಲ್ಲ, ಮೂಢನಂಬಿಕೆ ಇದು, ನಿಮ್ದು ಮೂಢನಂಬಿಕೆ ಇದು ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯೊಬ್ಬರು ಕಂಡಂತ ಕನಸು ಕಲ್ಪನೆ ಭವಿಷ್ಯವಾಣಿ, ಅವರು ನುಡಿದಿರುವಂತ ಭವಿಷ್ಯವಾಣಿ ನಿಜ ಆಗಿಬಿಡುತ್ತಾ? ಈ ಹಿಂದೆ ಹಲವು ದುರಂತಗಳ ಮುನ್ಸೂಚನೆ ನೀಡಿದ್ದ ರಿಯೋ ತತ್ಸುಕಿ ಯಾಕೆ ನಂಬ್ತಾ ಇದ್ದಾರೆ ಅಂದ್ರೆ ಆಕೆಯ ಮಾತುಗಳನ್ನ, ಆಕೆ ಈ ಹಿಂದೆನೂ ಭವಿಷ್ಯವನ್ನ ನುಡಿದಿದ್ರು, ಅದು ನಿಜ ಕೂಡ ಆಗಿತ್ತು. ಕೋವಿಡ್ ಬಗ್ಗೆಯೂ ಮುನ್ಸೂಚನೆ ನೀಡಿದ್ರಂತೆ ಆಧುನಿಕ ಬಾಬಾ ವಂಗ. ಬಾಬಾ ವಂಗ ಬಗ್ಗೆ ಬಹಳಷ್ಟು ಕೇಳಿರ್ತೀವಿ. 2011 ಜಪಾನ್ ಭೂಕಂಪ ಸುನಾಮಿ ಬಗ್ಗೆಯೂ ಕೂಡ ನಿಖರ ಮುನ್ಸೂಚನೆಯನ್ನ ಕೊಟ್ಟಿದ್ರು ರಿಯೋ ತತ್ಸುಕಿ ಅವರು. ಭವಿಷ್ಯವಾಣಿಯನ್ನ ಗಂಭೀರವಾಗಿ ಈಗ ಜನ ಪರಿಗಣಿಸಿದ್ದಾರೆ ಅವರ ಭವಿಷ್ಯವನ್ನ. ಇದು ಮೂಢನಂಬಿಕೆನೋ ಕಾಕತಾಳೀಯ ಘಟನಾ ಸರಣಿಯೋ? ಯೋಚನೆ ಮಾಡಬೇಕು. ಜಪಾನ್ನ ಜನ ನಂಬ್ತಾರೆ ಇದನ್ನ, ಅವರ ಭವಿಷ್ಯವನ್ನ ನಂಬ್ತಾರೆ. ಅವರು ಕಂಡಂತ ಕನಸು ಕಲ್ಪನೆ ಭವಿಷ್ಯವಾಣಿ ಏನಿದೆಯಲ್ಲ, ಅವರು ನುಡಿದಂತ ಭವಿಷ್ಯವಾಣಿ, ಅದನ್ನ ಜಪಾನಿನ ಜನ ನಂಬ್ತಾರೆ. ಅದಕ್ಕೆ ಕಾರಣ ಈ ಹಿಂದೆ ಹಲವು ದುರಂತಗಳ ಬಗ್ಗೆ ಮುನ್ಸೂಚನೆಯನ್ನ ಇದೇ ರಿಯೋ ತತ್ಸುಕಿ ಅವರು ನೀಡಿದ್ರು. ಇದೇ ಟೈಮ್ಗೆ ಹಿಂಗಾಗುತ್ತೆ, ಇದೇ ಟೈಮ್ಗೆ ಈ ರೀತಿಯಾದಂಥ ಘಟನೆ ಆಗುತ್ತೆ, ನೋಡ್ತಾ ಇರಬೇಕಾದ್ರೆ ಅಂತ ಹೇಳಿ ರಿಯೋ ತತ್ಸುಕಿ ಈ ಹಿಂದೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ರು. ಫಾರ್ ಎಕ್ಸಾಂಪಲ್ 2011 ಜಪಾನ್ ಭೂಕಂಪ ಸುನಾಮಿ ಬಗ್ಗೆಯೂ ಕೂಡ ನಿಖರವಾದಂಥ ಮುನ್ಸೂಚನೆಯನ್ನ ರಿಯೋ ತತ್ಸುಕಿ ಅವರು ನೀಡಿದ್ರು. 2011ರಲ್ಲಿ ಕೂಡ ದೊಡ್ಡ ಮಟ್ಟದ ಘಟನೆ ಆಗಿ ಹೋಗಿತ್ತು, ಭೂಕಂಪ ಆಗಿತ್ತು, ಸುನಾಮಿ ಬಂದಿತ್ತು. ಇದರ ಹೊಡೆತದಿಂದ ಇಡೀ ಜಪಾನ್